ನಮಸ್ಕಾರ. ನಾನು ಡಾಕ್ಟರ್ ವಿಷ್ಣು ಕುರ್ಪಾಡ್, ಸರ್ಜಿಕಲ್ ಆಂಕಾಲಜಿಸ್ಟ್, ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್, ಬ್ಯಾಂಗ್ಳೂರ್. ಇವತ್ತು ನಾವು ಲಿವರ್ ಕ್ಯಾನ್ಸರ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ಲಿವರ್ ಕ್ಯಾನ್ಸರ್ ಈಗೀಗ ಇನ್ಸಿಡೆನ್ಸ್ ಜಾಸ್ತಿಯಾಗಿ ಕಾಣಿಸ್ತಾ ಇದೆ ನಮಗೆ. ಸೊಸೈಟಿನಲ್ಲಿ ಸುಮಾರು ಜನಕ್ಕೆ ಲಿವರ್ ಪ್ರಾಬ್ಲಮ್ ಇಂದ ಬರ್ತಾರೆ, ಬಟ್ ಕೊನೆಗೆ ಅದು ಕ್ಯಾನ್ಸರ್ ಇದೆ, ಎಂಡ್ ಸ್ಟೇಜ್ ಅಂತ ಗೊತ್ತಾಗ್ತಾ ಇದೆ. ಹೀಗಾಗಿ ಇದಕ್ಕೆ ಕಾರಣ ಏನು ಅಂತ ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಸೊ ಲಿವರ್ ಕ್ಯಾನ್ಸರ್ ಯಾಕಾಗುತ್ತೆ? ಲಿವರ್ ಕ್ಯಾನ್ಸರ್ ಆಗೋದು ಪ್ರೈಮರ್ಲಿ ಮೇನ್ ಏನು ಅಂದರೆ ವೈರಸ್ಸಿಂದ ಅಂತ ಹೇಳ್ತೀವಿ. ಹೆಪಟೈಟಿಸ್ ವೈರಸ್ ಅಂತ. ಹೆಪಟೈಟಿಸ್ ವೈರಸ್ 3 ಥರ ಇರುತ್ತೆ. ಹೆಪಟೈಟಿಸ್ ಎ, ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ. ಪ್ರಿಡಾಮಿನೆಂಟ್ಲಿ ಈ 3 ಕಾಮನ್. ಅದಲ್ಲದೆ DEನೂ ಇದೆ. ಬಟ್ ಇದರಲ್ಲಿ ಹೆಪಟೈಟಿಸ್ ಬಿ ವೈರಸ್ ಏನು ಇದೆಯಲ್ಲ, ಅದು 50% ಆಫ್ ದ ಲಿವರ್ ಕ್ಯಾನ್ಸರ್ಸ್ಗೆ ದಟ್ ಈಸ್ ದ ಕಾಸ್ ಅಂತ ಹೇಳ್ತೀವಿ. ಸೊ ಲಿವರ್ ಕ್ಯಾನ್ಸರ್ ಇರೋರಲ್ಲಿ ಆಲ್ಮೋಸ್ಟ್ ನಮಗೆ 50-40% ಜನ ಹೆಪಟೈಟಿಸ್ ಬಿ ವೈರಸ್ ಪಾಸಿಟಿವ್ ಇರ್ತಾರೆ. ಒಂದು 15% ಜನ ಹೆಪಟೈಟಿಸ್ ಸಿಯಿಂದ ಇರ್ತಾರೆ. ಈ ಹೆಪಟೈಟಿಸ್ ಹೇಗೆ ಬರುತ್ತೆ ಅಂತ ನಾವು ತಿಳ್ಕೊಬೇಕು. ಕಾಮನ್ಲಿ ಇದು ಹಳೆ ಕಾಲದಲ್ಲಿ ಮಿಸ್ಡ್ ಮ್ಯಾಚ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ಸ್ ಅಂತ ಆಗ್ತಿತ್ತು. ಸೊ ಆ ಕಾರಣದಿಂದ ಹೆಪಟೈಟಿಸ್ ಬ್ಲಡ್ ಮೂಲಕ ಬರೋದು. ಆಮೇಲೆ ಡ್ರಗ್ ಯೂಸರ್ಸು ಈ ಶೇರ್ಡ್ ನೀಡಲ್ಸ್ ಅಂತ ಯೂಸ್ ಮಾಡ್ತಾರೆ. ಸೊ ಅದರಲ್ಲಿ ಈ ಹೆಪಟೈಟಿಸ್ ವೈರಸ್ ಇಸ್ ಅ ವೆರಿ ಕಾಮನ್ ಕಾಸ್ ಫಾರ್ ಕಮಿಂಗ್ ಇನ್ ಟು ದ ಬಾಡಿ ಅಂತ ಹೇಳ್ಬೋದು. ಅದಲ್ಲದೆ ನಾವು ಹಲವಾರು ಬೇರೆ ಕಾರಣದಿಂದ ಏನಾದರೂ ಅನ್ಹೈಜಿನಿಕ್ ಟ್ಯಾಟೂಯಿಂಗ್ ಅಂತ ಮಾಡ್ತಾರೆ ಈ ನಡುವೆ. ದಟ್ ಈಸ್ ಬಿಕಮ್ ವೆರಿ ಕಾಮನ್. ಅದರಲ್ಲೂ ಹೆಪಟೈಟಿಸ್ ವೈರಸ್ ಕಂಡುಬರುತ್ತೆ. ಸೊ ಈ ವೈರಸ್ ನಮ್ಮ ಬಾಡಿ ಒಳಗೆ ಬಂದಾಗ ಅದು ಪ್ರೈಮರ್ಲಿ ಲಿವರ್ಗೆ ಅಟ್ಯಾಕ್ ಮಾಡುತ್ತೆ. ಸೊ ಲಿವರಿಗೆ ಅಟ್ಯಾಕ್ ಮಾಡಿದಾಗ ಅಲ್ಲಿ ಲಿವರ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಕ್ರಮೇಣ ಅದು ನಾಡ್ಯೂಲ್ಸ್ ಫಾರ್ಮ್ ಆಗುತ್ತೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಆ ನಾಡ್ಯೂಲಲ್ಲಿ ಕ್ಯಾನ್ಸರ್ ಕಾಣಿಸ್ಕೊಳ್ಳುತ್ತೆ. ಸೊ ಈ ಕ್ಯಾನ್ಸರ್ ಕಾಣಿಸ್ಕೊಳ್ಳೋ ಅಷ್ಟರಲ್ಲಿ ಎಷ್ಟೊಂದು ಜನಕ್ಕೆ ಸ್ಟೇಜ್ ಮುಂದುವರೆದಿರುತ್ತೆ. ಸೊ ಅವ್ರಿಗೆ ಕರೆಕ್ಟಾಗಿ ಟ್ರೀಟ್ಮೆಂಟು ನಮಗೆ ಕೊಡೋಕ್ಕೆ ಇದು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡೋ ಸ್ಟೇಜಲ್ಲಿ ಇರಲ್ಲ. ಸ್ಟೇಜ್ ದಾಟಿ ಮೀರಿ ಹೋಗಿಬಿಟ್ಟಿರುತ್ತೆ. ಸೊ ಆವಾಗ ಪೇಷಂಟ್ ನಮಗೆ ಬಂದಾಗ ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ, ಇಲ್ಲ ಬ್ಲಡ್ ವಾಮಿಟಿಂಗ್ ಆಗಲಿ ಈ ಥರ ಸ್ಟೇಜಲ್ಲಿ ಬಂದಾಗ ಕ್ಯಾನ್ಸರ್ ಗುಣ ಮಾಡೋ ಅಂಥ ಟ್ರೀಟ್ಮೆಂಟ್ ಕೊಡೋದು ನಮಗೆ ಕಷ್ಟ ಆಗುತ್ತೆ. ಸೊ ಲಿವರ್ ಕ್ಯಾನ್ಸರ್ ಇರೋ ಪೇಷಂಟ್ರಲ್ಲಿ 100 ಜನರಲ್ಲಿ 80-85 ಜನಕ್ಕೆ ನಮಗೆ ಕ್ಯೂರೇಟಿವ್ ಟ್ರೀಟ್ಮೆಂಟ್ ಇನ್ ದ ಫಾರ್ಮ್ ಆಫ್ ಸರ್ಜರಿ ಕೊಡೋದು ಭಾಳ ಕಮ್ಮಿ. ಸೊ 10-20% ಅಷ್ಟೇ ನಾವು ಕ್ಯೂರೇಟಿವ್ ಟ್ರೀಟ್ಮೆಂಟ್ ಸರ್ಜರಿಯಿಂದ ಕೊಡ್ಬೋದು. ಸರ್ಜರಿಯಲ್ಲಿ ಏನು ಮಾಡ್ತೀವಿ ಅಂದರೆ ಇದರಲ್ಲಿ ನಾವು ಆ ಭಾಗ ಲಿವರ್ನ ತೆಗಿಬೇಕಾಗತ್ತೆ. ಆ ಭಾಗ ಲಿವರ್ ತೆಗೆದ್ರೆ ಉಳಿದಿರೋ ಭಾಗ ಚೆನ್ನಾಗಿ ಕೆಲಸ ಮಾಡಬೇಕು. ಇದನ್ನೆಲ್ಲ ತಿಳ್ಕೊಳ್ಳೋಕೆ ನಾವು ಹಲವಾರು ಟೆಸ್ಟ್ ಮಾಡಿ ಈ ಪೇಷಂಟ್ಗೆ ಆಪ್ರೇಷನ್ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಡಿಸಿಷನ್ ತೊಗೊಳಕ್ಕೆ ನಾವು ಕ್ರಮೇಣ ಒಂದೊಂದಾಗಿ ಟೆಸ್ಟ್ಗಳು ಮಾಡಿ ನೋಡ್ತೀವಿ. ಸೊ ಈ ಕ್ಯಾನ್ಸರ್ನ ಹೇಗೆ ಕಂಡುಹಿಡಿಯೋದು? ಈ ಕ್ಯಾನ್ಸರ್ನ ಕಂಡುಹಿಡಿಯೋಕ್ಕೆ ನಮಗೆ ಅಲ್ಟ್ರಾಸೌಂಡ್ ಆಗಲಿ, CT ಸ್ಕ್ಯಾನ್ ಆಗಲಿ, MRI ಆಗಲಿ, PET CT ಸ್ಕ್ಯಾನ್ ಇವೆಲ್ಲದ್ರದ್ದು ರಿಸಲ್ಟ್ಸ್ ನೋಡಿಕೊಂಡು ನಾವು ಒಂದು ಡಿಸಿಷನ್ಗೆ ಬರ್ತೀವಿ. ಅದಕ್ಕೆ ಮುಂಚೆ ನಾವು ಬ್ಲಡ್ ಟೆಸ್ಟಲ್ಲಿ ಆಲ್ಫಾ ಫೀಟೋಪ್ರೋಟೀನ್ ಲೆವೆಲ್ ಅಂತ ಇರುತ್ತೆ. ಇದನ್ನು ಚೆಕ್ ಮಾಡಿ ನಾವು ಒಂದು ಡಿಸಿಷನ್ಗೆ ಬರ್ತೀವಿ. ವೆದರ್ ಇದು ಕ್ಯಾನ್ಸರ್ದೇ ಸಂಬಂಧಪಟ್ಟಿದ್ದ ಇಲ್ಲ ಬೇರೆ ಏನಾದರೂ ಗಡ್ಡೆ ಇದೆಯಾ ಲಿವರಲ್ಲಿ ಅಂತ. ಸೊ ಯೂಶ್ವಲಿ ಈ ಸ್ಕ್ಯಾನಲ್ಲಿ ಏನು ಕಾಣುತ್ತೆ ನಮಗೆ, ಅಲ್ಟ್ರಾಸೌಂಡಲ್ಲಾಗಲಿ, CT ಸ್ಕ್ಯಾನಲ್ಲಾಗಲಿ, MRIಯಲ್ಲಾಗಲಿ, PET CT ಸ್ಕ್ಯಾನಲ್ಲಾಗಲಿ ಒಂದು ಗಡ್ಡೆ ಕಾಣಿಸ್ಕೊಳುತ್ತೆ. ಒಂದಿರ್ಬೋದು, ಹಲವಾರು ಇರ್ಬೋದು. ಸೊ ಆ ಗಡ್ಡೆದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಅಂತ ನೋಡಿಕೊಂಡು ನಾವು ಇದಕ್ಕೆ ಕ್ಯಾನ್ಸರಿಂದು ಪ್ರಭಾವ ಇದೆಯಾ ಇಲ್ವಾ, ಬ್ಲಡ್ಡಲ್ಲಿ ಆಲ್ಫಾ ಫೀಟೋಪ್ರೋಟೀನ್ ಲೆವೆಲ್ ಎಷ್ಟಿದೆ ಅಂತ ನೋಡಿಕೊಂಡು ಒಂದು ಡಿಸಿಷನ್ಗೆ ಬರ್ತೀವಿ. ಸೊ ಈ ಟಾಪಿಕ್, ಈ ಕ್ಯಾನ್ಸರ್, ಲಿವರ್ ಕ್ಯಾನ್ಸರ್ ಯಾಕೆ ಎಷ್ಟು ಇಂಪಾರ್ಟೆನ್ಸ್ ಬರ್ತಾ ಇದೆ ಈಗ ಅಂದರೆ, ಆಫ್ ಕ್ಯಾನ್ಸರ್ ರಿಲೇಟೆಡ್ ಡೆತ್ಸ್ ಅಂದರೆ ಕ್ಯಾನ್ಸರಿಂದ ಜನರಿಗೆ ಸಾವು ಬರ್ತಾ ಇರೋದ್ರಲ್ಲಿ ಇದು 3ನೇ ಕಾರಣ ಆಲ್ ಓವರ್ ದ ವರ್ಲ್ಡ್. ಸೊ ಇಟ್ ಈಸ್ ದ 3rd ಲೀಡಿಂಗ್ ಕಾಸ್ ಆಫ್ ಕ್ಯಾನ್ಸರ್ ರಿಲೇಟೆಡ್ ಡೆತ್ಸ್ ವರ್ಲ್ಡ್ ವೈಡ್. ಆಮೇಲೆ ಕ್ರಮೇಣ ಇದ್ರ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಾಯಿದೆ. ಎಸ್ಪೆಷಲಿ ನಮ್ಮ ಇಂಡಿಯನ್ ಪಾಪ್ಯುಲೇಷನಲ್ಲಿ ಈ ವೈರಸ್ ಅಲ್ಲದೇ ನಮ್ಮಲ್ಲಿ ಒಂದು ಎಂಟಿಟಿ ಇದೆ, ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಹೇಳ್ತೀವಿ. ಇದರಲ್ಲಿ ಲಿವರ್ ಡ್ಯಾಮೇಜ್ ಆಗೋದು ನಾಟ್ ಓನ್ಲಿ ಕುಡಿಯೋರಲ್ಲಿ, ಕುಡಿದೇ ಇರೋರಲ್ಲೂ ಲಿವರ್ ಡ್ಯಾಮೇಜ್ ಆಗುತ್ತೆ ಅಂತ ನಮ್ಮಲ್ಲಿ ಒಂದು ಜೆನೆಟಿಕ್ ಟ್ರೇಟ್ ಇದೆ ಇಂಡಿಯನ್ಸಲ್ಲಿ. ಅದು ಏನಕ್ಕೆ ಇದೆ ಅಂತ ಇನ್ನೂ ಕರೆಕ್ಟಾಗಿ
ಕಂಡು ಹಿಡ್ದಿಲ್ಲ, ಬಟ್ ನಮ್ಮ ಸೌತ್ ಏಷ್ಯನ್ ಪಾಪ್ಯುಲೇಷನಲ್ಲಿ ಇದು ಸ್ವಲ್ಪ ಜಾಸ್ತಿ. ಇದರಿಂದ ಲಿವರ್ ತಂತಾನಾಗೆ ಓವರ್ ಪೀರಿಯಡ್ ಆಫ್ ಟೈಮ್ ವಯಸ್ಸಾಗ್ತಾ ಆಗ್ತಾ ಅದು ಡ್ಯಾಮೇಜ್ ಆಗ್ತಾ ಹೋಗಿ ನಮಗೆ ಅದರಲ್ಲಿ ಕ್ಯಾನ್ಸರಿನ ಪ್ರಭಾವ ಕಂಡುಬರುತ್ತೆ. ಯೂಶ್ವಲಿ ಇದು 40-50 ವರ್ಷದಲ್ಲಿ ಇಲ್ಲ 70 ವರ್ಷದ ಮೇಲವರಿರೋರಲ್ಲಿ ಈ ಥರ ಕಾಣುತ್ತೆ. ವೈರಸ್ಸು ಯಾವಾಗ ಕಂಡುಬರುತ್ತೆ ಅಂದರೆ ಅದು ಚಿಕ್ಕ ಮಗು ಇದ್ದಾಗಲೂ ಅದು ಟ್ರಾನ್ಸ್ಮಿಷನ್ ಆಗಿರ್ಬೋದು. ಸೊ ಈ ವೈರಸ್ಗೆ ನಾವು ವ್ಯಾಕ್ಸಿನೇಷನ್ ತೊಗೊಳೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಹೆಪಟೈಟಿಸ್ ಬಿ ವೈರಸ್ಗೆ ದೆರ್ ಇಸ್ ಗುಡ್ ವ್ಯಾಕ್ಸಿನೇಷನ್. ಇದು ಮಗು ಹುಟ್ಟಿದಂಗೆ ಈಗ ನ್ಯಾಷನಲ್ ಪ್ರೋಗ್ರಾಮ್ಸಲ್ಲಿ ಇಟ್ ಇಸ್ ಇನ್ಕ್ಲೂಡೆಡ್. ಬಟ್ ಹಾಗೂ ಎಷ್ಟೊಂದು ಜನರಲ್ಲಿ ಇದು ಸ್ಕಿಪ್ ಆಗುತ್ತೆ. ಸೊ ನೀವು ಇನ್ನೂ ವ್ಯಾಕ್ಸಿನೇಷನ್ ತೊಗೊಂಡಿಲ್ಲ ಅಂದರೆ ಯು ಕ್ಯಾನ್ ಟೇಕ್ ಇಟ್ ಎಟ್ ಎನಿ ಟೈಮ್. ಆಮೇಲೆ ಅದು ವರ್ಷಕ್ಕೆ ನಿಮಗೆ ಆ್ಯಂಟಿಬಾಡೀಸ್ ಎಷ್ಟಿದೆ ಅಂತ ಪಿಕಪ್ ಆಗುತ್ತೆ ಬಾಡೀಲಿ. ಸೊ ಬೈ ಎನಿ ಚಾನ್ಸ್ ನಿಮಗೆ ಹೆಪಟೈಟಿಸ್ ಬಿ ಇನ್ಫೆಕ್ಷನ್ ಕಂಡು ಬಂದರೂ ಆ್ಯಂಟಿಬಾಡೀಸ್ ಜಾಸ್ತಿ ಇದೆ ಅಂದರೆ ನಿಮಗೆ ಅದರಿಂದ ಪ್ರೊಟೆಕ್ಟ್ ಆಗುತ್ತೆ. ಸೊ ಇದರಲ್ಲಿ ವ್ಯಾಕ್ಸಿನಲ್ಲಿ ಇಟ್ ಈಸ್ ಒನ್ ಆಫ್ ದ ಪ್ರಿವೆಂಟಬಲ್ ಕ್ಯಾನ್ಸರ್ಸ್. ಬಟ್ ಈ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸಿಂದ ಏನಾಗುತ್ತೋ ಅದು ಓವರ್ ಅ ಪೀರಿಯಡ್ ಆಫ್ ಟೈಮ್ ಡ್ಯಾಮೇಜ್ ಆಗಿ ಆಗುವಂಥದ್ದು. ಸೊ ಇದಕ್ಕೆ ಬೇರೆ ಥರ ಹಲವಾರು ಟ್ರೀಟ್ಮೆಂಟ್ಸ್ ಇದೆ. ಒಂದು ಸತಿ ಲಿವರ್ ಕ್ಯಾನ್ಸರ್ ಕಂಡು ಬಂದಿದೆ ಅಂದರೆ ನಾವು ಫಸ್ಟು ಅದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನಿದೆ ಅಂತ ಕರೆಕ್ಟಾಗಿ ಡಾಕ್ಟ್ರ್ ಹತ್ರ ಹೋಗಿ ನಾವು ಡಿಸ್ಕಸ್ ಮಾಡಬೇಕು. ಸೊ ಲಿವರಿನ ಗಡ್ಡೆ ಒಂದೇ ಕಡೆ ಇತ್ತು ಅಂದರೆ ನಾವು ಆಪ್ರೇಷನ್ ಮಾಡಿ ತೆಗಿಬೋದು. ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್ಸ್ ನಮಗೆ ಅವೈಲಬಲ್ ಇರೋದ್ರಲ್ಲಿ ಒನ್ ಆಫ್ ದ ಬೆಸ್ಟ್ ಆಪ್ಷನ್ಸ್. ಲಿವರ್ ತುಂಬ ಕೆಟ್ಟು ಹೋಗಿದೆ, ಸಿರೋಸಿಸ್ ಆಗಿದೆ, ಅದ್ರ ಸಿರೋಸಿಸ್ ಮೂಲಕನೂ ಕ್ಯಾನ್ಸರ್ ಅದ್ರ ಒಳಗೆ ಕಂಡು ಬಂದಿದೆ ಅಂದಾಗ ಲಿವರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಮಾಡ್ತೀವಿ. ದಟ್ ಈಸ್ ಆಲ್ಸೋ ಅ ವೆರಿ ಗುಡ್ ಆಪ್ಷನ್. ಈ ಎರಡು ಆಪ್ಷನ್ ನಾವು ಯಾವಾಗ ಪೇಷಂಟ್ಗೆ ಕೊಡಬೇಕು ಅಂದರೆ ಅದು ಪೇಷಂಟ್ ಫಿಟ್ ಇರಬೇಕು, ಗಡ್ಡೆನೂ ಲಿವರಲ್ಲೇ ಕನ್ಫೈನ್ಡ್ ಆಗಿರಬೇಕು, ಬೇರೆ ಎಲ್ಲೂ ಸ್ಪ್ರೆಡ್ ಆಗಿರಬಾರ್ದು. ಸ್ಪ್ರೆಡ್ ಆಗ್ತಾ ಹೋದಾಗ ನಾವು ಟ್ರೀಟ್ಮೆಂಟ್ ಆಪ್ಷನ್ಸ್ ಚೇಂಜ್ ಆಗುತ್ತೆ. ಆವಾಗ ನಾವು ತುಂಬ ಸ್ಪ್ರೆಡ್ ಆಗಿದೆ ಅಂದರೆ ವಿ ಗೋ ಇನ್ ಫಾರ್ ಸಮಥಿಂಗ್ ಕಾಲ್ಡ್ ಟೇಸ್ ಥೆರಪಿ ಅಂತ ಹೇಳ್ತೀವಿ, ಅಥವಾ ಟೇರ್ ಥೆರಪಿ. ಟೇರ್ ಆದರೆ ಇಂಟರ್ನಲ್ ರೇಡಿಯೇಷನ್ ಅಂತ ಹೇಳ್ತೀವಿ. ಟೇಸ್ ಆದರೆ ಅದು ಕೀಮೋ ಎಂಬೋಲೈಸೇಷನ್ ಅಂತ ಹೇಳ್ತೀವಿ. ಅದು ಇಂಜೆಕ್ಷನ್ ಮೂಲಕ ಕೊಟ್ಟು ಗಡ್ಡೆನ ಕರಗಿಸೋದು. ಇವೆಲ್ಲ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಈಚ್ ಪೇಷಂಟ್ಗೆ ಕಂಡೀಷನ್ ಬೇರೆ ಇರುತ್ತೆ. ಎಲ್ಲರಿಗೂ ಒಂದೇ ಥರ ಟ್ರೀಟ್ಮೆಂಟ್ ನಡೆಯಲ್ಲ ಇದರಲ್ಲಿ. ಜೊತೆಗೆ ಈ ಕಾಯಿಲೆಗೆ ಬೇರೆ ಕಾಯಿಲೆ, ಕ್ಯಾನ್ಸರ್ ಕಾಯಿಲೆ ಥರ ಕೀಮೋಥೆರಪಿ ಅಂತ ನಾವು ದಿಢೀರಂತ ಕೊಡೋಕ್ಕಾಗೋದಿಲ್ಲ. ಸೊ ನಾವು ಟಾರ್ಗೆಟೆಡ್ ಥೆರಪೀಸ್ ಅಂತ ಹೇಳ್ತೀವಿ. ಲಿವರಲ್ಲಿ ಸ್ಪೆಷಲಿ ಈಗ ಹಲವಾರು ಟಾರ್ಗೆಟೆಡ್ ಥೆರಪೀಸ್ ಬಂದಿದೆ. ಅದು ಟೈರೋಸಿನ್ ಕೈನೇಸ್ ಇನಿಬಿಟರ್ಸ್ ಅಂತ ಬರ್ತಾಯಿದೆ. ಸೊ ಅದನ್ನು ಲೆನ್ವಾಟಿನಿಬ್ ಆಗಲಿ ಇಲ್ಲ ಸೊರಾಫಿನಿಬ್ ಆಗಲಿ ಇವೆಲ್ಲ ಕನ್ವೆನ್ಷನಲಿ ನಾವು ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ. ಇದು ಜಸ್ಟ್ ಇನ್ ದ ಫಾರ್ಮ್ ಆಫ್ ಟ್ಯಾಬ್ಲೆಟ್ಸ್. ಪೇಷಂಟ್ಗೆ ಇದು ಗಡ್ಡೆನ ಕರಗಿಸೋಕ್ಕೆ ಅಥವಾ ಮುಂದೆ ಸ್ಪ್ರೆಡ್ ಆಗದೆ ಇರೋಕ್ಕೆ ಹೆಲ್ಪ್ ಮಾಡುತ್ತೆ. ಸೆಕೆಂಡ್ ಥಿಂಗ್ ಏನಾಗಿದೆ ಅಂದರೆ ಈಗ ರೀಸೆಂಟ್ ಅಡ್ವಾನ್ಸಸಲ್ಲಿ ಇಮ್ಯುನೋಥೆರಪಿ ಅಂತ ಹೇಳ್ತೀವಿ. ಇದು ಇಂಜೆಕ್ಷನ್ ಮೂಲಕ ಕೊಡೋ ಟ್ರೀಟ್ಮೆಂಟ್. ಇದೆಲ್ಲ ಇವಾಗ ಅಪ್ರೂವ್ ಆಗಿದೆ. ಸೊ ಇದರಿಂದನೂ ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ. ಇದಲ್ಲದೆ ನಾನ್ ಸರ್ಜಿಕಲ್ ಆಪ್ಷನ್ಸ್ ಏನಿದೆ ಅಂದರೆ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್, ಮೈಕ್ರೋವೇವ್ ಅಬ್ಲೇಷನ್ ಅಂತ ಹೇಳ್ತೀವಿ. ಗಡ್ಡೆಗೆ ಏನಾದರೂ ಚಿಕ್ಕದಿತ್ತು ಅಂದರೆ ನಾವು ಆಪ್ರೇಷನ್ ಮಾಡಲ್ಲ, ಡೈರೆಕ್ಟಾಗಿ ಅದಕ್ಕೆ ನೀಡಲ್ ಹಾಕಿ ಬರ್ನ್ ಮಾಡ್ತೀವಿ, ಪ್ರೊವೈಡೆಡ್ ಅದು ಮಾಡೋ ಅಂಥ ಜಾಗದಲ್ಲಿದ್ದರೆ. ಇಲ್ಲಾಂದರೆ ಅದು ಇಟ್ ಈಸ್ ನಾಟ್ ಎನ್ ಆಪ್ಷನ್ ಫಾರ್ ಎವ್ರಿಬಡಿ. ಸೊ ಈ ಥರ ಮಲ್ಟಿಪಲ್ ಆಪ್ಷನ್ಸ್ ಇದೆ ಈ ಕಾಯಿಲೆಗೆ ನಾವು ಟ್ರೀಟ್ ಮಾಡೋದಕ್ಕೆ. ಬಟ್ ಅನ್ಫಾರ್ಚುನೇಟ್ಲಿ 50-60% ಜನಕ್ಕೆ ಇದು ಯಾವುದೂ ನಾವು ಕೊಡೋಕ್ಕಾಗಲ್ಲ. ಸೊ ಹೊಟ್ಟೆಲಿ ಆಲ್ರೆಡಿ ನೀರು ತುಂಬ್ಕೊಳ್ತಾ ಇರುತ್ತೆ, ಇಲ್ಲ ರಕ್ತ ವಾಮಿಟ್ ಆಗುತ್ತೆ. ಆ ಥರ ಸ್ಟೇಜಲ್ಲಿ ಬಂದಾಗ ಅವ್ರಿಗೆ ಬರೀ ಸಪೋರ್ಟಿವ್ ಕೇರ್ ಅಂತ ಕೊಡ್ತೀವಿ. ಸೊ ಇದು ಯಾವುದು ಟ್ರೀಟ್ಮೆಂಟ್ ವರ್ಕ್ ಆಗದೆ ಇರುವಾಗ ವಿ ಆಪ್ಟ್ ಫಾರ್ ಸಮಥಿಂಗ್ ಕಾಲ್ಡ್ ಸಪೋರ್ಟಿವ್ ಕೇರ್. ಸೊ ಅವರಿಗೆ ಆದಷ್ಟು ದಿವಸ ಅದು ನೀರು ತೆಗೆಯೋದಾಗಲಿ ಇಲ್ಲ ಬ್ಲೀಡಿಂಗ್ ಕಮ್ಮಿ ಮಾಡೋವಂಥ ಟ್ರೀಟ್ಮೆಂಟ್ಸ್ ಕೊಡಿಸಿ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ.